ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ನಾನು ನಿಮ್ಮ ಸಾಗರ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಟ್ಯಾಲಿ ERP 9ನಲ್ಲಿ ವೋಚರ್ ಮತ್ತು ಲೆಡ್ಜರ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಾವು ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ನ ಯಾವ ಥರ ಎಂಟ್ರಿ ಮಾಡೋದು ಅಂತ. ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅಂತ ಬಂದರೆ ಡೆಪಾಸಿಟ್ ಆಗಿರ್ಬೋದು ಅಥವಾ ವಿತ್ಡ್ರಾಲ್ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಪೇಮೆಂಟ್ಸ್ನ ಮಾಡ್ತಿರ್ತೀವಿ ಮತ್ತು ರಿಸಿಪ್ಟ್ ಅಂದರೆ ಬೇರೆಯವ್ರ ಕಡೆಯಿಂದ ದುಡ್ಡನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಈ ಥರದ ವ್ಯವಹಾರಗಳನ್ನು ನಾವು ಯಾವ ಥರ ಟ್ಯಾಲಿಲಿ ಎಂಟ್ರಿ ಮಾಡೋದು ಅಂತ, ಅದೇ ರೀತಿಯಾಗಿ ಚೆಕ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ಇದರಲ್ಲಿ ನೋಡ್ಕೊಂಬರೋಣ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಮೆಕ್ಟಿಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ವಿಡಿಯೋನ ನೀವು ಶೇರ್ ಕೂಡ ಮಾಡಿ. ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ಈ ಒಂದು ಪ್ರಾಬ್ಲಮ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲೇದಾಗಿ ನಿಮ್ಮ ಒಂದು PC ಟ್ಯಾಲಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಟ್ಯಾಲಿ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಒಂದು ಕಂಪ್ನಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಕಂಪ್ನಿನ ಕ್ರಿಯೇಟ್ ಮಾಡಬೇಕಂತ ಅಂದರೆ ಇಲ್ಲಿ ಕ್ರಿಯೇಟ್ ಕಂಪ್ನಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ರಿಯೇಟ್ ಕಂಪ್ನಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಈ ಥರ ಇಂಟರ್ಫೇಸ್ ನೋಡ್ಬೋದು. ಸೊ ಇಲ್ಲಿ ನೀವು ಕಂಪ್ನಿ ನೇಮ್ ಹಾಕಬೇಕಾಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಗಣೇಶ್ ಅಂತ ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಗಣೇಶ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಆ ಥರ ಕ್ರಿಯೇಟ್ ಮಾಡಿಕೊಂಡು ನೀವು Ctrl+A ಅಂತ ಪ್ರೆಸ್ ಮಾಡಿದರೆ ಆ ಕಂಪ್ನಿ ಏನಾಗುತ್ತೆ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇಲ್ಲಿ ಮೊದಲೇದಾಗಿ ಪ್ರಾಬ್ಲಮ್ ಪ್ರಕಾರ ನಾವು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕು. ಅದಾದ ನಂತರ ವೋಚರ್ಸ್ನ ಎಂಟ್ರಿ ಮಾಡಬೇಕು. ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ನಾವು ಗೇಟ್ವೇ ಆಫ್ ಟ್ಯಾಲಿ ಅಂತ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಮಾಸ್ಟರ್ಸಲ್ಲಿ ಅಕೌಂಟಿಂಗ್ ಇನ್ಫೋನ ನಾವು ಚೂಸ್ ಮಾಡಬೇಕಾಗುತ್ತೆ. ಅಕೌಂಟಿಂಗ್ ಇನ್ಫೋದಲ್ಲಿ ಲೆಡ್ಜರ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಚೂಸ್ ಮಾಡಿ ಕೆಳಗಡೆ ಮಲ್ಟಿಪಲ್ ಲೆಡ್ಜರ್ಸಲ್ಲಿ ನೀವು ಕ್ರಿಯೇಟ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ಅಂಡರ್ ಗ್ರೂಪಲ್ಲಿ ಅಂದರೆ ಮಲ್ಟಿಪಲ್ ಲೆಡ್ಜರ್ ಕ್ರಿಯೇಷನ್ ಮಾಡೋ ಟೈಮಲ್ಲಿ ಅಂಡರ್ ಗ್ರೂಪಲ್ಲಿ ನಾವು ಆಲ್ ಐಟಮ್ಸ್ ಅಂತ ಇದೆಯಲ್ಲ ಲಿಸ್ಟ್ ಆಫ್ ಗ್ರೂಪ್ಸಲ್ಲಿ ಆ ಒಂದು ಆಲ್ ಐಟಮ್ಸ್ ಆಪ್ಷನ್ನ ನೀವು ಎಂಟರ್ ಮಾಡಿ. ಸೊ ಇಲ್ಲಿ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees ಅಂತ ಇದೆ. ಸೊ ಮಿಸ್ಟರ್ ಗಣೇಶ್ ಅಂತ ನೀವು ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮಿಸ್ಟರ್ ಗಣೇಶ್ ಅಂತ ಕ್ರಿಯೇಟ್ ಮಾಡಿ. ಸೊ ಅಂಡರ್ ಗ್ರೂಪಲ್ಲಿ ಏನಾಗುತ್ತೆ ಅಂತ ಅಂದರೆ ಓನರ್ ಆಫ್ ದಿ ಕಂಪ್ನಿ ಯಾವುದರಲ್ಲಿ ಬರ್ತಾರೆ ಅಂತ ಅಂದರೆ C ಅಂತ ಟೈಪ್ ಮಾಡಿದರೆ ನೀವು ಕ್ಯಾಪಿಟಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಲಿಸ್ಟ್ ಆಫ್ ಗ್ರೂಪ್ಸಲ್ಲಿ. ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಕೊಡಿ. ಸೊ ಓಪನಿಂಗ್ ಬ್ಯಾಲೆನ್ಸ್ನ ನೀವು ಸ್ಕಿಪ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಬ್ಲಮ್ ಪ್ರಕಾರ ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಬ್ಯಾಂಕ್ ಅಂತ ಇದೆ. ಸೊ ಇಲ್ಲಿ SBI ಅನ್ನೋ ಒಂದು ಲೆಡ್ಜರ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದು ಒಂದು ಕ್ರಿಯೇಟ್ ಮಾಡಿಕೊಂಡು ನೀವು ಆ ಒಂದು ಬ್ಯಾಂಕ್ ಅಕೌಂಟ್ ಬಂದುಬಿಟ್ಟು ಇಲ್ಲಿ ಲಿಸ್ಟ್ ಆಫ್ ಲೆಡ್ಜರ್ಸಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆಯಲ್ಲ ಆ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು ಯಾವುದೇ ಬ್ಯಾಂಕ್ ಕ್ರಿಯೇಟ್ ಮಾಡೋದಾದರೆ. ಸೊ ನೆಕ್ಸ್ಟ್ ಆಂಧ್ರ ಬ್ಯಾಂಕ್ ಅಂತ ಇದೆ. ಸೊ ಆಂಧ್ರ ಬ್ಯಾಂಕ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಲೆಡ್ಜರ್ನ ಕ್ರಿಯೇಟ್ ಮಾಡಿಕೊಂಡು ಎಂಟರ್ ಅಂತ ಕೊಟ್ಟು ಅದರಲ್ಲಿ ಕೂಡ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ನೆಕ್ಸ್ಟ್ ಪ್ರಾಬ್ಲಮ್ ಪ್ರಕಾರ ಏನಿದೆ ರೆಂಟ್ ಪೇಡ್ ಅಂತ ಇದೆ. ಸೊ ರೆಂಟ್ ಅಂತ ನೀವು ಟೈಪ್ ಮಾಡಿ, ರೆಂಟ್ ಪೇಡ್ ಅಂತ ಟೈಪ್ ಮಾಡಿ ಲೆಡ್ಜರ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಪೇಡ್ ಆಗ್ತಾ ಇರೋದ್ರಿಂದ ಈ ಒಂದು ಅಂಡರ್ ಗ್ರೂಪಲ್ಲಿ ನಮಗೆ ಇಲ್ಲಿ ಐ ಅಂತ ಟೈಪ್ ಮಾಡಿದರೆ ಕೆಲವು ಆಪ್ಷನ್ಸ್ ಬರ್ತವೆ. ಅದರಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಇದೆಯಲ್ಲ, ನೀವು ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪೇಮೆಂಟ್ ಆಗ್ತಾಯಿದೆ, ಸೊ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಬ್ಯಾಂಕ್ ಅಂತ ಇದೆ. ಸೊ SBI ಅನ್ನೋದು ನಾವು ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಹಂಗಾಗಿ ಅಗೇನ್ ನಾವು ಲೆಡ್ಜರ್ನ ಕ್ರಿಯೇಟ್ ಮಾಡೋದು ಬೇಕಾಗಿದ್ದಿಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಕಾರ ಮತ್ತೆ ಏನಿದೆ ಅಂತಂದರೆ ಕ್ಯಾಶ್ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್ ಅಂತ ಇದೆ. ಸೊ ಆಂಧ್ರ ಬ್ಯಾಂಕ್ ಅಂತ ಒಂದು ಲೆಡ್ಜರ್ ಇರೋದ್ರಿಂದ ನೀವು ಅದನ್ನು ರಿಪೀಟಾಗಿ ಕ್ರಿಯೇಟ್ ಮಾಡೋದು ನಾಟ್ ನೆಸಸರಿ. ಅದೇ ನಂತರ ಸ್ಯಾಲ್ರಿ ಪೇಡ್ ಅಂತ ಇದೆ. ಸೊ ಇಲ್ಲಿ ಲೆಡ್ಜರಲ್ಲಿ ನೀವು ಸ್ಯಾಲ್ರಿ ಅಂತ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಆ ಒಂದು ಸ್ಯಾಲ್ರಿ ಪೇಡ್ ಬಂದುಬಿಟ್ಟು ಈ ಒಂದು ಕಂಪ್ನಿಯಿಂದ ಅಮೌಂಟು ಔಟ್ ಆಗ್ತಾಯಿದೆ. ಸೊ ಹಂಗಾಗಿ ಅದು ಯಾವುದರಲ್ಲಿ ಬರುತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಇದು ಕೂಡ ನೀವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ನ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ಡೊನೇಷನ್ ರಿಸೀವ್ಡ್ ಅಂತ ಇದೆ. ಸೊ ಇಲ್ಲಿ ಡೊನೇಷನ್ ಅಂತ ಒಂದು ಹೊಸ ಲೆಡ್ಜರ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಡೊನೇಷನ್ ರಿಸೀವ್ಡ್. ಸೊ ಅದು ನಮಗೆ ಇನ್ಕಮ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಕಂಪ್ನಿಗೆ ಇನ್ಕಮ್ ಬರೋದು ಎಲ್ಲ ಇಂಡೈರೆಕ್ಟ್ ಇನ್ಕಮ್ ಅಂತ ಆಪ್ಷನ್ ಇದೆಯಲ್ಲ ಆ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಗ್ರೂಪ್ನ ಎಂಟರ್ ಮಾಡಿ ನಾನು ಎಂಟರ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಲಾಸ್ಟಾಗಿ ಏನಿದೆ ಅಂದರೆ ಇಂಟ್ರೆಸ್ಟ್ ಪೇಡ್ ಥ್ರೂ SBI ಬ್ಯಾಂಕ್ ಅಂತ ಇದೆ. ಸೊ ಇಂಟ್ರೆಸ್ಟ್ ಪೇಡ್ ಥ್ರೂ SBI ಬ್ಯಾಂಕ್. SBI ಬ್ಯಾಂಕ್ ಅನ್ನೋದು ಆಲ್ರೆಡಿ ಇದೆ, ಇಂಟ್ರೆಸ್ಟ್ ಅಂತ ನಾನು ಇಲ್ಲಿ ಪೇಡ್ ಅಂತ ಬರಿತಾ ಇದ್ದೀನಿ ಲೆಡ್ಜರ್ನ. ಸೊ ಇಂಟ್ರೆಸ್ಟ್ ಪೇಡ್ ಅಂತ ಅಂದರೆ ಇಲ್ಲಿ ಪೇಮೆಂಟ್ ಆಗ್ತಾಯಿದೆ, ಅಂದರೆ ಕಂಪ್ನಿಯಿಂದ ದುಡ್ಡು ಹೋಗ್ತಾ ಇದೆ. ಸೊ ಇದು ಯಾವ ಗ್ರೂಪಲ್ಲಿ ಬರುತ್ತೆ? ಸೊ ಇಲ್ಲಿ ಕೂಡ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಲ್ಲೇ ಬರುತ್ತೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ನೀವು ಎಂಟರ್ ಅಂತ ಕೊಡಿ. ಸೊ ಈ ಥರ ಲೆಡ್ಜರ್ನ ಕ್ರಿಯೇಟ್ ಮಾಡ್ಕೋಬೇಕು.
ಇದಾದ ನಂತರ ನೀವು ಬ್ಯಾಕ್ ಹೋಗ್ಬೇಕಂದ್ರೆ ಎಸ್ಕೇಪ್ ಕ್ಲಿಕ್ ಮಾಡಿ, ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ 2 ಸಲ. ಸೊ ಅದಾದ ನಂತರ ಟ್ರಾನ್ಸಾಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿಲಿ ಟ್ರಾನ್ಸಾಕ್ಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಟ್ರಾನ್ಸಾಕ್ಷನ್ಸಲ್ಲಿ ಅಕೌಂಟಿಂಗ್ ವೋಚರ್ಸ್ ಅಂತ ಇದೆ. ಸೊ ಅಲ್ಲಿ ನೀವು ವೋಚರ್ನ ಕ್ರಿಯೇಟ್ ಮಾಡಬೇಕು. ಸೊ ವೋಚರ್ನ ಕ್ರಿಯೇಟ್ ಮಾಡಬೇಕಂತ ಅಂದರೆ ಅಮೌಂಟು ಕಂಪ್ನಿಗೆ ಬರ್ತಾ ಇದ್ದರೆ ಅದು ರಿಸಿಪ್ಟಲ್ಲಿರುತ್ತೆ. ಇನ್ ಕೇಸ್ ಅಮೌಂಟ್ ಏನಾದರೂ ನಮಗೆ ಹೊರಗಡೆ ಹೋಗ್ತಾ ಇದೆ ಅಂತ ಅಂದರೆ ಅದು ಕಂಪ್ನಿಯಿಂದ ಪೇಮೆಂಟ್ ಆಗುತ್ತೆ. ಓಕೆ, ಪೇಮೆಂಟು ಮತ್ತು ರಿಸಿಪ್ಟನ್ನ ನೀವು ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಅಂದರೆ ಇಲ್ಲಿ ಪೇಮೆಂಟ್ಗೆ F5 ಇದೆ, ರಿಸಿಪ್ಟ್ಗೆ F6 ಇದೆ. ಈಗ ರಿಸಿಪ್ಟ್ ಆಲ್ರೆಡಿ ಆ್ಯಕ್ಟಿವ್ ಇದೆ. ಸೊ ಹಂಗಾಗಿ ಮೊದಲನೇ ಪ್ರಾಬ್ಲಮ್ ಪ್ರಕಾರ ಗಣೇಶ್ ಅವರು ಏನು ಮಾಡ್ತಾ ಇದ್ದಾರೆ, 4 ಲ್ಯಾಕ್ ರುಪೀಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಅಕೌಂಟಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ನೋಡ್ಬೋದು ಬ್ಯಾಂಕಿಗೆ ಹಾಕ್ತಾ ಇದ್ದಾರೋ ಕ್ಯಾಶ್ ಥ್ರೂ ಕೊಡ್ತಾ ಇದ್ದಾರೋ ಅಂತ. ಸೊ ಇಲ್ಲಿ ನೀವು ಕ್ಯಾಶ್ ಥ್ರೂ ಬರ್ತಾ ಇದೆ ಅಮೌಂಟು, ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಪೇಸ್ ಕ್ಲಿಕ್ ಮಾಡಿದರೆ ಈ ಒಂದು ಏರಿಯಾದಲ್ಲಿ ನೀವು ಸ್ಪೇಸ್ ಕ್ಲಿಕ್ ಮಾಡಿ. ಸ್ಪೇಸ್ ಕ್ಲಿಕ್ ಮಾಡಿದರೆ ನಮಗೆ ಲಿಸ್ಟ್ ಆಫ್ ಲೆಡ್ಜರ್ಸು ನೋಡಲಿಕ್ಕೆ ಸಿಕ್ತು. ಸೊ ಅದರಲ್ಲಿ ಮಿಸ್ಟರ್ ಗಣೇಶ್ ಅನ್ನೋರು ನಮಗೆ ಅಮೌಂಟ್ ಕೊಡ್ತಾ ಇರೋದ್ರ ಕಾರಣ ನಾನು ಗಣೇಶ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 4 ಲ್ಯಾಕ್ ರುಪೀಸ್ ಅಂತ ಎಂಟರ್ ಮಾಡ್ತಾಯಿದ್ದೀನಿ. ಎಂಟರ್ ಅಂತ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಕಾರ ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಬ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ಕ್ಯಾಶು ಡೆಪಾಸಿಟ್ ಆಗ್ತಾ ಇದೆ ಅಂದರೆ ನಮ್ಮದೇ ಆದ ಕಂಪ್ನಿ ದುಡ್ಡು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಪೇಮೆಂಟು ಇಲ್ಲ ಮತ್ತು ರಿಸಿಪ್ಟೂ ಆಗಲ್ಲ. ಸೊ ಆ ಒಂದು ಆಪ್ಷನ್ ಬಂದುಬಿಟ್ಟು ಕಾಂಟ್ರಾ ಅಂತ ಇದೆಯಲ್ಲ, F4 ಅಂತ ಕ್ಲಿಕ್ ಮಾಡ್ಬೋದು ಅಥವಾ ನೀವು ಇಲ್ಲಿ ಡೈರೆಕ್ಟಾಗಿ ಮೌಸಿಂದ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಕಾಂಟ್ರಾ ಅಂತ ಆಪ್ಷನ್ನು ಆ್ಯಕ್ಟಿವ್ ಆಯಿತು. ಸೊ ಇದರಲ್ಲಿ ನಮಗೆ ಯಾವುದಕ್ಕೆ ಬರ್ತಾ ಇದೆ ಕ್ಯಾಶ್ ಡೆಪಾಸಿಟೆಡ್ ಟು SBIನ ತೊಗೋಬೇಕು. ಯಾರಿಂದ ಬರ್ತಾ ಇದೆ? ಸೊ ಇಲ್ಲಿ ನಮಗೆ ಕ್ಯಾಶಿಂದ ಬರ್ತಾ ಇದೆ, ಕ್ಯಾಶ್ ಥ್ರೂ ನಮಗೆ ದುಡ್ಡು ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 1 ಲಕ್ಷ ರೂಪಾಯಿ. ಎಂಟರ್ 1 ಲ್ಯಾಕ್. ಸೊ ಇಲ್ಲಿ ನೋಡ್ಬೋದು ಕ್ಯಾಶು 4 ಲ್ಯಾಕ್ಸ್ ಇತ್ತು, ಇಲ್ಲಿ SBIಗೆ 1 ಲ್ಯಾಕ್ಸ್ ಹಾಕಿದೆ. ಸೊ ಕ್ಯಾಶ್ 1 ಲ್ಯಾಕ್ ಮೈನಸ್ ಆಗಿ 3 ಲ್ಯಾಕ್ಸ್ ಉಳಿತು. ಸೊ ಎಂಟರ್ ಇಲ್ಲಿ ನೀವು ಕ್ಯಾಶ್ ರಿಲೇಟೆಡ್ ಅಂದರೆ ಚೆಕ್ ಏನಾದರೂ ಕೊಟ್ಟಿದ್ದರೆ ಅದರದ್ದು ಚೆಕ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಯಾವುದೇ ರೀತಿಯ ಚೆಕ್ ನಂಬರ್ ಎಂಟರ್ ಮಾಡಲ್ಲ, ಎಂಟರ್ ಅಂತ ಕೊಟ್ಟು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ಸಿಮಿಲರ್ಲಾಗಿ ಇಲ್ಲಿ ನಮಗೆ ಕ್ಯಾಶ್ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್ ಅಂತ ಇದೆ. ಸೊ ಅದು ಕೂಡ ಕಾಂಟ್ರಾದಲ್ಲೇ ಬರುತ್ತೆ. ಸೊ ಇಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡಿ ಆಂಧ್ರ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಕ್ಯಾಶ್ ಥ್ರೂನೇ ನಮಗೆ ಅಮೌಂಟ್ ಬರ್ತಾ ಇರೋದ್ರಿಂದ 1 ಲ್ಯಾಕ್ ರುಪೀಸ್ ಅಂತ ಹಾಕಿ ಸೊ ಎಂಟರ್. ಇಲ್ಲಿ ನೋಡ್ಬೋದು ಕ್ಯಾಶ್ ಎಷ್ಟು ಉಳಿತು ಈಗ ನಮ್ಮ ಕೈಯಲ್ಲಿ 2 ಲ್ಯಾಕ್ ರುಪೀಸ್ ಉಳಿತು. ಅಂದರೆ ಆಂಧ್ರ ಬ್ಯಾಂಕು ಮತ್ತು SBIಗೆ 1 ಲ್ಯಾಕ್ ಹಾಕಿದ್ವಿ. 4 ಲ್ಯಾಕಲ್ಲಿ 2 ಲ್ಯಾಕ್ ಮೈನಸ್ ಆದರೆ 2 ಲ್ಯಾಕ್ ರುಪೀಸ್ ನಮ್ಮ ಕ್ಯಾಶ್ ಇನ್ ಹ್ಯಾಂಡಲ್ಲಿದೆ. ಸೊ ಎಂಟರ್ ಅಂತ ಕೊಟ್ಟು ನರೇಷನ್ ಬೇಕಿದ್ದರೆ ನೀವು ನರೇಷನ್ ಹಾಕಿ ಇಲ್ಲಿ ನೀವು ಎಂಟರ್ ಅಂತ ಕೊಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ರೆಂಟ್ ಪೇಡ್ ಬೈ ಆಂಧ್ರ ಬ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ರೆಂಟು ಪೇಡ್ ಆಗ್ತಾ ಇದೆ. ಪೇಡ್ ಅಂದರೆ ನೀವು ಪೇಮೆಂಟ್ ಆಪ್ಷನ್ ತೊಗೋಬೇಕು. ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವುದ್ರ ಥ್ರೂ ಆಗ್ತಾ ಇದೆ ಸೊ ನೀವು ಸ್ಪೇಸ್ ಕೊಟ್ಟರೆ ನಿಮಗೆ ನಾವು ಆಂಧ್ರ ಬ್ಯಾಂಕಿಂದ ಪೇ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಇಲ್ಲಿ ನೀವು ಆಂಧ್ರ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಂಧ್ರ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ರೆಂಟ್ ಪೇಡ್ ಆಗ್ತಾ ಇದೆ ಅಂದರೆ ನೀವು ಈ ಒಂದು ವೋಚರಲ್ಲಿ ಸ್ಪೇಸ್ ಕ್ಲಿಕ್ ಮಾಡಿದರೆ ನಿಮಗೆ ಲೆಡ್ಜರು ಶೋ ಆಗುತ್ತೆ. ಸೊ ಇಲ್ಲಿ ರೆಂಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ಎಷ್ಟು ರೆಂಟ್ ಪೇ ಮಾಡ್ತಾಯಿದ್ದೀವಿ, ರೆಂಟ್ ಅಮೌಂಟ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು 15,000. ಸೊ 15,000 ರೆಂಟನ್ನ ನಾವು ಪೇಡ್ ಮಾಡ್ತಾಯಿದ್ದೀವಿ ಥ್ರೂ ಆಂಧ್ರ ಬ್ಯಾಂಕ್. ಇಲ್ಲಿ ನಾವು ಚೆಕ್ ನಂಬರ್ ಏನಾದರೂ ಇತ್ತಂದರೆ ಚೆಕ್ ನಂಬರ್ ಕೂಡ ಹಾಕ್ಬೋದು. ನಾನು ಚೆಕ್ ನಂಬರ್ ಜಸ್ಟ್ 1 2 3 ಅಂತ ಹಾಕಿ ಎಂಟರ್ ಅಂತ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಹಂಗೆ ಕೂಡ ಬಿಡ್ಬೋದು. ಅಂಡ್ ಫೈನಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಅದು ಪೇಮೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಲ್ರಿ ಪೇಡ್ ಬೈ SBI ಬ್ಯಾಂಕ್ ಅಂತ ಇದೆ. ಸೊ ಸ್ಯಾಲ್ರಿ ಪೇಡು ಕೂಡ ನಮಗೆ ಪೇಮೆಂಟ್ ಆಪ್ಷನಲ್ಲೇ ಬರುತ್ತೆ, ಪೇಮೆಂಟಲ್ಲೇ ಇದೆ. ಸೊ ಇಲ್ಲಿ ನಾವು ಸ್ಪೇಸ್ ಕೊಟ್ಟರೆ ಈ ಒಂದು ಲಿಸ್ಟ್ ಆಫ್ ಅಕೌಂಟ್ಸಲ್ಲಿ ಲೆಡ್ಜರ್ ಅಕೌಂಟ್ಸಲ್ಲಿ SBIನ ಸೆಲೆಕ್ಟ್ ಮಾಡ್ಕೋಬೇಕು. SBI ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಕೊಟ್ಟು ಇಲ್ಲಿ ಏನಾಗ್ತಾಯಿದೆ ಸ್ಯಾಲ್ರಿ ಪೇಡ್ ಆಗ್ತಾಯಿದೆ. ಸ್ಯಾಲ್ರಿ ಪೇಡ್ ಎಷ್ಟಾಗ್ತಾಯಿದೆ ಅಂತ ಅಂದರೆ ನಾವು ಆ ಅಮೌಂಟ್ನ ಹಾಕ್ಬೇಕು. ಇಲ್ಲಿ 12,000 ಅಂತ ಇದೆ. ಸೊ ಸ್ಯಾಲ್ರಿ ಪೇಡ್ 12,000 ಎಂಟರ್. ಇಲ್ಲಿ ಚೆಕ್ ನಂಬರ್ ಇದ್ದರೆ ಚೆಕ್ ನಂಬರ್ ಹಾಕಿ ಅಥವಾ ಸ್ಕಿಪ್ ಮಾಡಿ. ಓಕೆ, ಈ ಥರ ನೀವು ಚೆಕ್ ನಂಬರ್ ಕೂಡ ಎಂಟ್ರಿ ಮಾಡ್ಕೋಬೋದು. ಸೊ ಫೈನಲಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಡೊನೇಷನ್ ರಿಸೀವ್ಡ್ ಅಂತ ಇದೆ. ಇಲ್ಲಿ ಪೇಮೆಂಟ್ ಅಂತ ಬಂದರೆ ನಮ್ಮ ಕಂಪ್ನಿಯಿಂದ ಅಮೌಂಟ್ ಹೋಗ್ತಾ ಇದೆ, ಬಟ್ ಇಲ್ಲಿ ರಿಸೀವ್ ಆಗ್ತಾ ಇದೆ ಅಂದರೆ ದುಡ್ಡು ಕಂಪ್ನಿಗೆ ಬರ್ತಾ ಇದೆ. ಸೊ ಡೊನೇಷನ್ ರಿಸೀವ್ಡ್ನ ನಾವು ರಿಸಿಪ್ಟಲ್ಲಿ ಹಾಕಬೇಕು. F6 ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರಿಸಿಪ್ಟ್ ಆ್ಯಕ್ಟಿವೇಷನ್ ಆಗುತ್ತೆ. ಇಲ್ಲಿ ಸ್ಪೇಸ್ ಕೊಟ್ಟು ನೀವು ಥ್ರೂ ಕ್ಯಾಶ್ ಅಥವಾ ಬ್ಯಾಂಕಿಗೆ ಬರ್ತಾಯಿದ್ದೋ ಕ್ಯಾಶಿಗೆ ಬರ್ತಾಯಿದ್ದೋ ಅಂದರೆ ಕ್ಯಾಶ್ ಥ್ರೂ ಬರ್ತಾಯಿದೆ. ಸೊ ಸ್ಪೇಸ್ ಕೊಟ್ಟು ಡೊನೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೊನೇಷನ್ ರಿಸೀವ್ಡ್ ಆ ಒಂದು ಅಮೌಂಟ್ನ ನೀವು ಹಾಕಬೇಕು. 9,000 ಅಂತ ಇದೆ. 9,000 ಹಾಕಿ ಎಂಟರ್ ಅಂತ ಕೊಟ್ಟು ಕೊನೆಯದಾಗಿ ಇಂಟ್ರೆಸ್ಟ್ ಪೇಡ್ ಥ್ರೂ SBI ಬ್ಯಾಂಕ್ ಅಂತ ಇದೆ. ಇಲ್ಲಿ ಪೇಮೆಂಟ್ ಆಗ್ತಾ ಇದೆ. ಪೇಮೆಂಟ್ ಅಂತ ಅಂದರೆ ಇಲ್ಲಿ ನಮಗೆ ಈ ಒಂದು ಅಕೌಂಟಿಂಗ್ ವೋಚರ್ಸಲ್ಲಿ ಪೇಮೆಂಟ್ನ ಸೆಲೆಕ್ಟ್ ಮಾಡಬೇಕು. F5 ಅಥವಾ ಕ್ಲಿಕ್ನು ಕೂಡ ಮಾಡ್ಬೋದು. ಪೇಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಂಟರ್ ಅಂತ ಕೊಟ್ಟು ಸೊ ಇಲ್ಲಿ ನಾವು ಬ್ಯಾಂಕ್ ಥ್ರೂ ಅಂತ ಇದ್ದಾರಲ್ಲ, ನೀವು ಯಾರೋ ಕೀ ಯೂಸ್ ಮಾಡೋದ್ರಿಂದ ಮೇಲೆ ಕೆಳಗಡೆ ಮೂಮೆಂಟ್ ಆಗುತ್ತೆ. ಯಾವ ಬ್ಯಾಂಕಿಂದ ಪೇ ಮಾಡ್ತಾಯಿದ್ದೀವಿ?
ಎಸ್ ಬಿ ಐ ಬ್ಯಾಂಕ್. ಎಸ್ ಬಿ ಐ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಂಟ್ರೆಸ್ಟ್ ಪೇಡ್ ಥ್ರೂ ಎಸ್ ಬಿ ಐ ಬ್ಯಾಂಕ್ ಅಂತ ಇದೆ. ಸೊ ಇಂಟ್ರೆಸ್ಟ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಅಮೌಂಟ್ನ ಆಗಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ 2500 ಎಂಟರ್ ಮಾಡಬೇಕು. 2500 ರೂಪೀಸ್ ನಾವು ಪೇಡ್ ಮಾಡ್ತಾಯಿದ್ವಿ, ಅದು ಪೇಮೆಂಟಲ್ಲಿ ಎಸ್ ಬಿ ಐ ಥ್ರೂ. ಸೊ ಎಂಟರ್ ಮಾಡಿ ಫೈನಲ್ ಆಗಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಈ ಒಂದು ವೋಚರ್ನ. ಕೊನೆಯದಾಗಿ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿದರೆ ನೀವು ಎಸ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ನ ನೋಡ್ಬೋದು. ರಿಪೋರ್ಟ್ಸಲ್ಲಿ ಈ ಒಂದು ರಿಪೋರ್ಟ್ಸ್ ಅಂತ ಇದೆಯಲ್ಲ, ಈ ರಿಪೋರ್ಟ್ಸಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಇದೆ. ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಬೋದು. ಕಂಪ್ನಿ ಏನಾದರೂ ಪ್ರಾಫಿಟ್ ಆಗಿತ್ತು ಅಂತ ಅಂದರೆ ನಮಗೆ ಆ ಒಂದು ಕಂಪ್ನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಹೆಂಗೆ ಕಂಡುಹಿಡಬೇಕು ಅಂತ ಅಂದರೆ ಇಲ್ಲಿದೆಯಲ್ಲ, ಈ ಒಂದು ಅಮೌಂಟ್ ನಮಗೆ ಲೆಫ್ಟ್ ಸೈಡಲ್ಲಿ ಅಂದರೆ ನಮ್ಮ ಲೆಫ್ಟಲ್ಲಿ ಬಂದಿದ್ದರೆ ಅದು ಕಂಪ್ನಿ ಅಂಡರ್ ಪ್ರಾಫಿಟ್. ಈ ಸೈಡ್ ರೈಟ್ ಸೈಡಲ್ಲಿ ಬಂದರೆ ಕಂಪ್ನಿ ಅಂಡರ್ ಲಾಸ್ ಅಂತ. ಸೊ ಯಾವ ಥರ ಲಾಸ್ ಆಯಿತು ಅದನ್ನು ನಾವು ನೋಡ್ಬೋದು ಇಲ್ಲಿ. ಓಕೆ, ಇಲ್ಲಿ 4 lakh ರೂಪೀಸ್ ಮೊದಲನೇದಾಗಿ ಇನ್ವೆಸ್ಟ್ ಮಾಡಿದರು. ಇಲ್ಲಿ ಕರೆಂಟ್ ಅಸೆಟ್ಸಲ್ಲಿ ಎಂಟರ್ ಕ್ಲಿಕ್ ಮಾಡಿದರೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಕರೆಂಟ್ ಅಸೆಟ್ಸ್ ಯಾವ್ಯಾವುದು? ಕ್ಯಾಶ್ ಇನ್ ಹ್ಯಾಂಡ್ 2,09,000 ಇದೆ. ಬ್ಯಾಂಕ್ ಅಕೌಂಟ್ಸಲ್ಲಿ 1,70,500 ಇದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ಥರ ಆಯಿತು? ಪ್ರಾಫಿಟ್ ಆ್ಯಂಡ್ ಲಾಸ್ನ ಚೆಕ್ ಮಾಡಬೇಕಂದ್ರೆ ಜಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ನಮಗೆ 29,500 ಇದೆ. ಬಟ್ ಇನ್ಕಮ್ ಬಂದುಬಿಟ್ಟು ನಮಗೆ ಜಸ್ಟ್ 9,000 ಇದೆ. ಹಾಗಾಗಿ 29,000 ಎಕ್ಸ್ಪೆನ್ಸಲ್ಲಿ 9,000 ಮೈನಸ್ ಮಾಡಿದರೆ 20,500. ಸೊ ಅಬ್ಸಲ್ಯೂಟ್ಲಿ ಏನಾಗುತ್ತೆ? ಕಂಪ್ನಿ ಅಂಡರ್ ಲಾಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಕಂಪ್ನಿ ಲಾಸ್ ಅಂತ ತೋರಿಸ್ತಾ ಇದೆ. ಓಕೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವ ಥರ ಎಂಟ್ರಿ ಮಾಡೋದು ಅಂತ ತಿಳ್ಕೊಂಡ್ವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.